ಎಲ್ಲರಿಗೂ ಸ್ವಾಗತ. ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಅಂದರೆ ಲಾಸ್ಟ್ ವಿಡಿಯೋನಲ್ಲಿ ನೋಡಿದ್ವಿ ಅಧ್ಯಾಯ 2 ಸಂಕಲನ ಮುಗಿದಿತ್ತಲ್ವಾ. ಸೊ ಇವತ್ತು ನಾವು ನೋಡೋಣ ಅಭ್ಯಾಸ 2.1 ಸೊ ಇವುಗಳಲ್ಲಿ ಎಲ್ಲ ಉತ್ತರಗಳನ್ನು ಇವತ್ತು ನೋಡೋಣ. ಅದೇ ರೀತಿ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಗೆಳೆಯರ ಜೊತೆಗೂ ಶೇರ್ ಕೂಡ ಮಾಡಿ. ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಂದ್ರೆ, ನೀವು ಇವಾಗ ಒಂದು ವಿಡಿಯೋ ನಾವು ಹಾಕಿದ್ರೆ ಅದರ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ನೀವು ಆ ವಿಡಿಯೋ ಮಿಸ್ ಮಾಡದೇನೆ ನೋಡಬಹುದು. ಸೊ ಎಲ್ಲ ಉತ್ತರಗಳನ್ನು ನೋಡೋಣ ಬನ್ನಿ. ಅಭ್ಯಾಸ 2.1 ಕೆಳಗಿನ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಿರಿ. ಸೊ ನಾವಿಲ್ಲಿ ಏನ್ ಮಾಡ್ಕೊಳ್ಬೇಕಂದ್ರೆ, ಮೊದಲು ಅವುಗಳ ಸ್ಥಾನ ಬೆಲೆಗಳಂತೆ ಬರ್ಕೊಳ್ಬೇಕು. ಸೊ ಅದಕ್ಕೋಸ್ಕರ ನಾವೇನ್ ಮಾಡೋಣ, ಇಲ್ಲಿ 5 ಅಂಕಿ ಇವೆ. 5 ಅಂಕಿ ಅಂದ್ರೆ 10,000 ಸ್ಥಾನ ತನ ಬರುತ್ತವೆ. ಬಿಡಿ 10, 100, 1000, 10, 10,000 ಆಯ್ತಾ. ಹೀಗೆ ಬರ್ಕೊಳ್ಳೋಣ. ಇಲ್ಲಿ ಈಗ ನಂಬರ್ನ ಕೂಡಿಸಬೇಕು. 36,417 36,417 ಅಧಿಕ್ ಅಂದ್ರೆ ಸಂಕಲನ 32,532 ಈ 2 ಅಂಕಿಗಳನ್ನ ಕೂಡಿಸಬೇಕು. ಇವೆಷ್ಟಿವೆ? 5 ಅಂಕಿಯ ಸಂಖ್ಯೆಗಳಿವೆ ಇವು, ಆಯ್ತಾ. ಸೊ ನೋಡೋಣ, ಇಲ್ಲಿ ದಶಕ ಬರುತ್ತೋ ದಶಕ ಬರೋದಿಲ್ವಾ ನೋಡೋಣ. 7, 2, 9 ದಶಕ ಬರಲಿಲ್ಲ. 10ರ ಸ್ಥಾನಗಳಲ್ಲಿ ಅವುಗಳನ್ನ ಕೂಡೋಣ. 1 + 3 4 ದಶಕ ಬರಲಿಲ್ಲ. 4, 5 9 ದಶಕ ಬರಲಿಲ್ಲ. 6, 2 8 3, 3 6 ಈ 5 ಅಂಕಿಗಳನ್ನ ಕೂಡಿದರೂ ಕೂಡ ದಶಕ ಎಲ್ಲೂ ಬರಲಿಲ್ಲ. ಸೊ ಅದಕ್ಕೋಸ್ಕರ 68,949 ಇದರ ಉತ್ತರವಾಗಿರುತ್ತದೆ. 68,949 ಆಯ್ತಲ್ವಾ. ಅದೇ ರೀತಿ ಇನ್ನು ಎರಡನೆಯ ಒಂದು ಉದಾಹರಣೆಯನ್ನು ನೋಡೋಣ. 28,490 ಅದೇ ರೀತಿ 61,306 ಇದೆ ನೋಡಿ ಈ ಎಕ್ಸಾಂಪಲ್, ಆಯ್ತಲ್ವಾ. ಇನ್ನು ಬಿಡಿ 10, 10, 100, 100, 1000, 10,000, 10,000 ಸ್ಥಾನಗಳನ್ನ ಕೂಡಿಸಬೇಕು ಕ್ರಮೇಣ. ಸೊ ಎಷ್ಟಾಗುತ್ತೆ? ಬಿಡಿ ಭಾಗದಲ್ಲಿ 0ಗೆ 6 ಸೇರಿಸಿದರೆ 6 ಆಗುತ್ತೆ. 9ಕ್ಕೆ 0 ಸೇರಿಸಿದರೆ 9 ಆಗ್ಬೋದು. 4ಕ್ಕೆ 3 ಕೂಡಿದರೆ ಎಷ್ಟಾಗುತ್ತೆ? 7. 8ಕ್ಕೆ 1 ಕೂಡಿದರೆ ಎಷ್ಟಾಗುತ್ತೆ? 9. 2ಕ್ಕೆ 6 ಕೂಡಿದರೆ ಎಷ್ಟಾಗುತ್ತೆ? 8. ಸೊ ಉತ್ತರ ಎಷ್ಟು? 89,796. 89,796 ಇದು ಎರಡನೆಯ ಉತ್ತರ. ಅದೇ ರೀತಿ ಮೂರನೇದು ನೋಡೋಣ. ಇನ್ನು ಇದು ಕೂಡ ದಶಕವಿಲ್ಲದ ಸಂಕಲನ. 12,973 ಕರೆಕ್ಟಾ. 46,016 ಬರ್ಕೊಂಡ್ರ. ಇದು ಮೂರನೇ ಎಕ್ಸಾಂಪಲ್ ಇಲ್ಲಿದೆ ನೋಡಿ. ಸೊ ಇವುಗಳನ್ನ ಕೂಡೋಣ. ಮತ್ತೆ 3ರಲ್ಲಿ 6 ಕೂಡಿಸಿದ್ರೆ ಎಷ್ಟು? 9. 7ರಲ್ಲಿ 1 ಕೂಡಿಸಿದ್ರೆ ಎಷ್ಟು? 8. 9ರಲ್ಲಿ 0 ಕೂಡಿಸಿದ್ರೆ 9. 2ರಲ್ಲಿ 6 ಕೂಡಿಸಿದ್ರೆ ಎಷ್ಟು? 8. 1ರಲ್ಲಿ 4 ಕೂಡಿಸಿದ್ರೆ 5. ಇದೆಷ್ಟಾಗುತ್ತೆ? 58,989. ಇದು ಮೂರನೇ ಅಂಕಿಯ ಉತ್ತರ. ಅದೇ ರೀತಿ ಇನ್ನು ನಾಲ್ಕನೆಯ ಉದಾಹರಣೆ ನೋಡೋಣ. ಎಲ್ಲಿದೆ ನೋಡಿ ಈ ಉದಾಹರಣೆ. 23,462 ಆಯ್ತಾ. ಅದಕ್ಕೆ ಎಷ್ಟು ಮಾಡ್ಬೇಕು? ಅದಕ್ಕೆ ಕೂಡಿಸಬೇಕು 52,304 ಅದಕ್ಕೆ ಕೂಡಿಸಬೇಕು. 2 4 ಎಷ್ಟು? 6. 6ರಲ್ಲಿ 0 ಕೂಡಿಸಿದ್ರೆ 6. 4 3 ಎಷ್ಟು? 7. 3 2 5. 2ಕ್ಕೆ 5 ಕೂಡಿಸಿದ್ರೆ 7. ಸೊ ಇದು ಉತ್ತರ
75,766 ಇದರ ಉತ್ತರ. ಅದಾದ್ಮೇಲೆ ಇನ್ನೂ ಒಂದನ್ನ ಮತ್ತೆ ಕೂಡ್ಸೋಣ. ಸೊ ಯಾವ್ದಿದೆ ಐದನೇದು? 45,806. ಇನ್ನೊಂದು 34,063. ಕರೆಕ್ಟ್ ಅಲ್ವಾ? ಸೊ ಇನ್ನು ಇವುಗಳನ್ನ ಕೂಡಿಸೋಣ ಕ್ರಮೇಣವಾಗಿ. 6 3 ಎಷ್ಟು? 9. 0 6 ಎಷ್ಟು? 6. 8ರಲ್ಲಿ 0 ಕೂಡಿದ್ರೆ 8. 5ರಲ್ಲಿ 4 ಕೂಡಿದ್ರೆ 9. 4ರಲ್ಲಿ 3 ಕೂಡಿದ್ರೆ 7. ಈ ಸಂಖ್ಯೆಯಲ್ಲಿ ಕೂಡ ಎಲ್ಲೂ ನಾವು ದಶಕ ತಗೊಳ್ಳಿಲ್ಲ. ಅಂದರೆ ಇದು 5 ಅಂಕಿಯ ಸಂಕಲನ ದಶಕ ತಗೊಳ್ಳದೇನೆ ಇರುವಂತದ್ದು. 79,869 ಆಯ್ತಲ್ವಾ? ಸೊ ಇಷ್ಟೇ, ಇದು ಪೂರ್ತಿ ಮುಗಿಯುತ್ತೆ ಆನ್ಸರ್. ಇನ್ನು ಮುಂದಿನ ಎರಡನೇ ಅಭ್ಯಾಸಕ್ಕೆ ಹೋಗೋಣ. ಏನಿದೆ ಎರಡನೇ ಅಭ್ಯಾಸ? ಈ ಕೆಳಗಿನ ಸಂಖ್ಯೆಗಳ ಮೊತ್ತ ಕಂಡು ಹಿಡಿಯಿರಿ. ಕರೆಕ್ಟಾ? ಸೊ ಮೊದಲನೇದು ಎಷ್ಟಿದೆ ನೋಡೋಣ. ಇಲ್ಲಿ 36,907. ಇದಕ್ಕೆ 53,613 ಕೂಡಬೇಕು. 36,907 ಕರೆಕ್ಟಾ? ಅದಕ್ಕೆ ಎಷ್ಟು ಕೂಡಬೇಕು? 53,613. ಇದನ್ನ ಇದಕ್ಕೆ ಕೂಡಬೇಕು. ಬಿಡಿ ಭಾಗದಲ್ಲಿರೋದು ಮೊದಲನ್ನ ಕೂಡಿಸೋಣ. 7 3 10 ಆಯ್ತು. 10 ಅಂದ್ರೆ ದಶಕ. ಇಲ್ಲಿ 1 ಹೋಯ್ತು, 0 ಕೆಳಗಡೆ ಬಂತು. ಅದಾದ್ಮೇಲೆ 0ಗೆ 1ಅನ್ನ ಕೂಡಿದರೆ ಎಷ್ಟಾಯ್ತು? 1. ಈ 1ಕ್ಕೆ ಮತ್ತೆ ಈ ದಶಕ 1ಅನ್ನ ಕೂಡಿದ್ರೆ 2 ಆಗುತ್ತೆ. 2ಅನ್ನ ಡೈರೆಕ್ಟ್ ಬರೆದು ಬಿಡಿ. 9 6 ಎಷ್ಟು? 9 1 6. 9ರಲ್ಲಿ 6 ಕೂಡಿದ್ರೆ 15 ಆಗುತ್ತೆ. ಸೊ 5ಅನ್ನ ಇಲ್ಲಿಡಿ, 1 ದಶಕಕ್ಕೆ ಕಳಿಸಿ. ಆಯ್ತಾ? 6 3 ಎಷ್ಟು? 9. 9ರಲ್ಲಿ ಈ ದಶಕ 1ಅನ್ನ ಕೂಡಿಸ್ಬೇಕಲ್ವಾ? 10 ಆಗುತ್ತೆ. ಸೊ 10 ಅಂದ್ರೆ 0 ಇಲ್ಲಿಡಿ, 1ಅನ್ನ ಇಲ್ಲಿ ಕಳಿಸಿ. ಆಯ್ತಾ? 3ಗೆ 5 ಸೇರಿಸಿದ್ರೆ 8 ಆಗುತ್ತೆ. 8 ಇದು 1 ಎಷ್ಟಾಯ್ತು? 9. 90,520. 90,520 ಇದು ಮೊದಲನೆಯ ಉತ್ತರ. ಅದೇ ರೀತಿ ನಾವೇನು ನೋಡೋಣ ಎರಡನೆಯದು ಹೇಗಾಗುತ್ತಂತ. ಸೊ ಎರಡನೆಯದು ಏನಿದೆ? ಇದು ಎರಡನೆಯ. ಇವಾಗ ನೋಡೋಣ. 24,596 ಕರೆಕ್ಟಾ? 36,578 ಇಲ್ಲಿದೆ 2 ಅಂಕಿ ಸಂಖ್ಯೆ. 8 ಮತ್ತೆ 6 ಕೂಡಿಸಿದ ಎಷ್ಟಾಗುತ್ತೆ? 14 ಆಗುತ್ತೆ. 4 ಇಲ್ಲಿ ಬರ್ಕೊಳ್ಳೋಣ, 1 ದಶಕ ತಗೊಳ್ಳೋಣ. ಆಯ್ತಾ? 9 + 7 + 1 ಇದನ್ನ ಕೂಡಿಸಬೇಕು. ಎಷ್ಟಾಗುತ್ತೆ? 9 ಇದೊಂದು ಕೂಡೋಣ, 10 ಇದು 17 ಆಯ್ತು. 7 ಇಲ್ಲಿ ಬರೆಯೋಣ, 1 ದಶಕ ಕಳಿಸೋಣ. 5ಅನ್ನ 5ರಲ್ಲಿ ಕೂಡಿದಾಗ 10 ಆಯ್ತು. ಇದು 1 11. 11 ಅಂದ್ರೆ 1 ಇಲ್ಲಿ ಬರ್ಕೊಳ್ಳೋಣ, 1 ದಶಕ ಕಳಿಸೋಣ. 6 4 10 ಇದು 1 11. 1 ಇಲ್ಲಿ ಬರ್ಕೊಳ್ಳೋಣ, 1 ದಶಕ ಕಳಿಸೋಣ. ಆಯ್ತಾ? 2 3 5 5 1 6. ಸೊ ಇದರ ಉತ್ತರ 61,174 ಆಗಿರುತ್ತದೆ. ತಿಳಿತಾ? ಅದೇ ರೀತಿ ಇನ್ನು ಮೂರನೇ ಉದಾಹರಣೆಗೆ ಹೋಗೋಣ. ಮೂರನೇ ಉದಾಹರಣೆ ಇಲ್ಲಿದೆ ನೋಡಿ. 43,374 ಕರೆಕ್ಟಾ? ಅದಾದ್ಮೇಲೆ 36,000 ಅದರಲ್ಲಿ 36,654 ಕೂಡಿಸಬೇಕು. ಆಯ್ತಾ? 4 4 8 ದಶಕ ಬರಲಿಲ್ಲ, 8 ಹಾಗೆ ಇಟ್ಕೊಳ್ಳಿ. 7 5 ಎಷ್ಟು? 12 ಆಗುತ್ತೆ. 12 ಆಗುತ್ತಲ್ವಾ? 12 ಅಂದ್ರೆ ದಶಕ. 1 ದಶಕ ತಗೊಂಡ್ವಿ, ಇಲ್ಲಿ 2 ಬರುತ್ತೆ. ಇದು 12ಅನ್ನ ಹೀಗೆ ಬರ್ಕೊಳ್ಬೇಕು. 3 6 ಎಷ್ಟು? 9. 9ರಲ್ಲಿ 1 ಕೂಡಿದ್ರೆ ಎಷ್ಟು? 10. 1 ಇಲ್ಲಿ ಹೋಯ್ತು. ಆಯ್ತಾ?
ಇದು ಹಾಗೆ 3 6 ಎಷ್ಟಾಯ್ತು 9, 9ರಲ್ಲಿ ಒಂದು ದಶಕವನ್ನು ಕೂಡಿಸಿದ್ರೆ ಎಷ್ಟಾಯ್ತು 10. ಸೊ ಒಂದನ್ನು ಇಲ್ಲಿ ಕಳಿಸಿ. 4 3 7, 7ರಲ್ಲಿ ಒಂದು ದಶಕ ಕೂಡಿಸಿದ್ರೆ 8. ಇದರ ಉತ್ತರ 80,028 ಆಗುತ್ತೆ ಉತ್ತರ. ಆಯ್ತಾ? ಇನ್ನು ಮುಂದೆ 4ನೇದು ನೋಡೋಣ. 4ನೇದು ಇವೆಲ್ಲ ದಶಕದೊಂದಿಗೆ ಮಾಡುವ ಸಂಕಲನದ ಅಭ್ಯಾಸಗಳಿವೆಲ್ಲ. 4ನೇದು ಯಾವ್ದಿದೆ? ಇಲ್ಲಿದೆ ನೋಡಿ. ಇಲ್ಲಿ 3 ಅಂಕಿಯನ್ನ ಕೂಡಿಸಬೇಕು. ಆಯ್ತಾ? ನೋಡೋಣ. ಮೊದಲನೇದು ಯಾವ್ದಿದೆ? 25,700. ಎರಡನೇದು ಎಲ್ಲಿದೆ? 2,246. ಇದು 1000 ಸ್ಥಾನ ಅಷ್ಟೇ ಇದೆ, 2,246. ಸೊ ಅದಕ್ಕೋಸ್ಕರ ಇದನ್ನ 1000 ಸ್ಥಾನದಿಂದ ಶುರು ಮಾಡ್ಕೊಳ್ಳೋಣ. 2,246. ಮುಂದಿನ ಸಂಖ್ಯೆ ಎಷ್ಟಿದೆ? 16,000. ಇದು 10,000 ಸ್ಥಾನ ಇದೆ ಇದಕ್ಕೆ. 16,413. ಆಯ್ತಾ? ಇವುಗಳನ್ನೆಲ್ಲ ಕೂಡಿಸಬೇಕು. ಅದೇ ರೀತಿ ಬಿಡಿ ಭಾಗಗಳನ್ನು ಮೊದಲು ಕೂಡಿಸ್ಕೊಳ್ಳೋದು. 10, 100, 1000, 10,000 ಇವು ಈ ಕ್ರಮೇಣದಲ್ಲಿ ಇವುಗಳನ್ನ ಕೂಡಿಸಿಕೊಳ್ಳಬೇಕು. ಆಯ್ತಾ? 6 3 ಎಷ್ಟು? 9. 0 ಅಧಿಕ್ 4 ಸಂಕಲನ. 0ಗೆ 4 ಕೂಡಿಸಿ, 4ಕ್ಕೆ 1 ಕೂಡಿಸಿ ಎಷ್ಟಾಗುತ್ತೆ? ಇದರದ್ದು ಮೊತ್ತ 5. 7ಕ್ಕೆ 2 ಕೂಡಿಸಿ 9. 9 1 4 ಎಷ್ಟು? 9 4 13. 3 ಇಲ್ಲಿ ಬರ್ಕೊಳ್ಳಿ, 1 ದಶಕ ತಗೊಳ್ಳಿ. ಆಯ್ತಾ? 5 2 7. 7 ಆಯ್ತಲ್ವಾ? 7ಕ್ಕೆ 6 ಕೂಡಿಸಿದ್ರೆ 13 ಆಗುತ್ತೆ. 13ಕ್ಕೆ ಈ ದಶಕ ಒಂದು ಕೂಡ್ಬೇಕಲ್ಲ, 14 ಆಗುತ್ತೆ. ಸೊ 1 ಇಲ್ಲಿ ತಗೊಳ್ಳಿ, ಇದು 4 ಕೆಳಗಡೆ ತಗೊಳ್ಳಿ. ಅಂದ್ರೆ 5 2 7. 7ರಲ್ಲಿ 6 ಕೂಡಿದ್ರೆ 13. 13ರಲ್ಲಿ ದಶಕ ಒಂದು ಕೂಡಿಸಿದ್ರೆ 14 ಆಗುತ್ತೆ. 4 ಕೆಳಗಡೆ ಇಡಿ, 1 ದಶಕವನ್ನು ತಗೊಳ್ಳಿ. 2ಕ್ಕೆ ಈ 1 ಕೂಡಿಸಿದ್ರೆ 3. ಈ 3ಕ್ಕೆ ಮತ್ತೆ 1 ಕೂಡಿಸಿದ್ರೆ 4. ಸೊ ಉತ್ತರ 44,359. ಇದು ಈ ಅಭ್ಯಾಸ, ಇದು 4ನೇ ಉದಾಹರಣೆಯ ಉತ್ತರ. ಅದೇ ರೀತಿ ಇನ್ನೊಂದಿದೆ 5ನೇದು ನೋಡೋಣ. ಅದನ್ನು ನೋಡೋಣ. 5ನೇದು ಎಷ್ಟಿದೆ? 25,234. ಸರಿ, 25,225 ಇಲ್ಲಿದೆ ನೋಡಿ. ಇದು ಈ ಉದಾಹರಣೆ 25,236. ಆಯ್ತಾ? ಇನ್ನೊಂದು 34,051. ಇದಕ್ಕೆ 10,000 ಸ್ಥಾನ ಇದೆ. ಇಲ್ಲಿ ನೋಡಿ 3ನೇದು 1000 ಸ್ಥಾನ ಮಟ್ಟ ಅಷ್ಟೇ ಇದೆ. ಅದಕ್ಕೋಸ್ಕರ ಅದನ್ನ 1000 ಸ್ಥಾನದಿಂದ ಶುರು ಮಾಡೋಣ. 8,368 ಇದೆ. ಇಲ್ಲಿ ನೋಡೋಣ ಇನ್ನು ದಶಕ ಬರುತ್ತೋ ಬರಲ್ವೋ ಅಂತ. ದಶಕ ಬರುತ್ತೆ ಇಲ್ಲಿ, ಯಾಕಂದ್ರೆ 6 1 ಎಷ್ಟು? ಓಕೆ, 1 ಸೆಕೆಂಡ್. 6 1 ಎಷ್ಟು? 7. 7ರಲ್ಲಿ 8 ಕೂಡಿಸಿದ್ರೆ 15 ಆಯ್ತು. 1 ದಶಕ ತಗೊಳ್ಳಿ, 5 ಕೆಳಗಡೆ ಕಳಿಸಿ. ಆಯ್ತಾ? 3ರಲ್ಲಿ 5 ಕೂಡಿಸಿದ್ರೆ 8. ಅದೇ 8ರಲ್ಲಿ ಮತ್ತೆ 6 ಕೂಡಿಸಿದ್ರೆ 14. 14ರಲ್ಲಿ ಇದನ್ನು 1 ಕೂಡಿಸಿದ್ರೆ 15. 1 ದಶಕ ತಗೊಳ್ಳಿ, ಇದು 5 ಕೆಳಗಡೆ ಕಳಿಸಿ. ಆಯ್ತಾ? ಅದಾದ್ಮೇಲೆ 100ರ ಸ್ಥಾನಗಳನ್ನ ಕೂಡಿಸ್ಕೊಳ್ಳಿ. 2 3 ಎಷ್ಟು? 5. ಈ 5ರಲ್ಲಿ ಇದೊಂದು ದಶಕ ಕೂಡಿಸಿ ಎಷ್ಟಾಯ್ತು? 6. 5 4 ಎಷ್ಟು? 9. 9ಕ್ಕೆ ಎಷ್ಟು ಕೂಡಿಸಿ? 8. 17 ಆಯ್ತು. 17 ಇಲ್ಲಿ 7 ಬರ್ಕೊಳ್ಳಿ, 1 ದಶಕ ತಗೊಳ್ಳಿ. ಆಯ್ತಾ? 2 3 ಎಷ್ಟಾಯ್ತು? 5. 5ರಲ್ಲಿ 1 ಈ ದಶಕ 1 ಕೂಡಿಸಿದ್ರೆ ಎಷ್ಟಾಯ್ತು? 6. ಸೊ ಇದರ ಉತ್ತರ 67,655. ಸೊ ಇದು ನಿಮ್ಮ ಅಭ್ಯಾಸ 2 ಮುಗಿಯಿತು. ಆಯ್ತಾ? ಇನ್ನು ಹಾಗೆ ಮುಂದಿನ ನೋಡೋಣ. 3ನೇದು ಇಲ್ಲೇನಿದೆ ಅಂದ್ರೆ ಸಮಸ್ಯೆ, ಅಂದ್ರೆ ಕೆಳಗಿನವುಗಳನ್ನು ಸಮಸ್ಯೆ ರೂಪದಲ್ಲಿ ಕೊಟ್ಟಿದ್ದಾರೆ. ನಾವು ಅವುಗಳಿಗೆ ಉತ್ತರಗಳನ್ನ ಕಂಡು ಹಿಡಿಯಬೇಕು. ಅಂದ್ರೆ ಅವರು ಒಂದು ಸಮಸ್ಯೆಯನ್ನು ಕೊಟ್ಟಿರುತ್ತಾರೆ. 3 ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ. ಆಯ್ತಾ?
ಮೊದಲನೇದು ನೋಡೋಣ ಎಷ್ಟಿದೆ. ಮೊದಲನೇದು ರಕ್ಷಿತ ಅರಣ್ಯ ಪ್ರದೇಶದಲ್ಲಿ 26,759 ಸಸಿಗಳಿವೆ. ವನ ಮಹೋತ್ಸವದ ಸಮಯದಲ್ಲಿ 13,842 ಸಸಿಗಳನ್ನು ನೆಡಲಾಯಿತು. ರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಒಟ್ಟು ಎಷ್ಟು ಸಸಿಗಳಿವೆ? ರಕ್ಷಿತ ಅರಣ್ಯ ಪ್ರದೇಶದಲ್ಲಿ 26,000. ಮೊದಲಿದ್ದ ಸಸಿಗಳ ಸಂಖ್ಯೆ ಎಷ್ಟು? 26,759. ಇದು ರಕ್ಷಿತ ಅರಣ್ಯ ಪ್ರದೇಶದಲ್ಲಿನ ಸಸಿಗಳು. ವನ ಮಹೋತ್ಸವ ಬಂತು. ವನ ಮಹೋತ್ಸವದಲ್ಲಿ ಎಷ್ಟು ಗಿಡಗಳ ಸಸಿಗಳನ್ನು ನೆಡಲಾಯಿತು? 13,842. ಇಷ್ಟು ಸಸಿಗಳನ್ನ ಅವರು ಮತ್ತೆ ಅಲ್ಲಿ ನೆಡುತ್ತಾರೆ. ಸೊ ಇವಾಗ ರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಒಟ್ಟು ಎಷ್ಟು ಸಸಿಗಳಿವೆ? ಎರಡನ್ನ ಕೂಡಿದರೆ ನಿಮಗೆ ಆ ಸಸಿಗಳ ಸಂಖ್ಯೆ ಸಿಗುತ್ತದೆ. 9 2 ಎಷ್ಟು? 11. ಒಂದು ದಶಕ ತಗೊಳ್ಳಿ, ಒಂದು ಕೆಳಗಡೆ ಬರ್ಕೊಳ್ಳಿ, 11 ಆಯ್ತಾ. 5 4 ಎಷ್ಟು? 5 4 9. ಇದೊಂದು ದಶಕ ಕೂಡಿ 10 ಆಯ್ತಾ. 7 8 ಎಷ್ಟಾಯ್ತು? 15. 15ರಲ್ಲಿ ಇದೊಂದು ದಶಕ ಕೂಡಿಸಿ ಎಷ್ಟಾಯ್ತು? 16 ಆಯ್ತಾ. 6 1 4 ಎಷ್ಟು? 10. ಇದು 0 ಇಲ್ಲಿಡಿ, ಒಂದು ದಶಕಕ್ಕೆ ಕಳಿಸಿ. 2 1 3 1 4 ಆಯ್ತು. ಸೊ 40,601. ಸೊ ಮೊದಲನೆಯ ಉತ್ತರ ಎಷ್ಟಾಗುತ್ತಪ್ಪ ಅಂತಂದ್ರೆ 40,601. ಕರೆಕ್ಟಾ? ಓಕೆ, ಇದು ಮೊದಲನೆಯ ಉತ್ತರ. ಇನ್ನು ಎರಡನೆಯದು ನೋಡೋಣ. ಹಾಲಿನ ಸಹಕಾರಿ ಸಂಘವು ರೈತರಿಂದ 15,209 ಲೀಟರ್ ಹಾಲನ್ನು ಮೊದಲ ವಾರದಲ್ಲಿ ಮತ್ತು ಅದರ ಮುಂದಿನ ವಾರದಲ್ಲಿ 16,826 ಲೀಟರ್ ಹಾಲನ್ನು ಸಂಗ್ರಹಿಸಿತು. ಹಾಲಿನ ಸಹಕಾರಿ ಸಂಘವು ರೈತರಿಂದ ಒಟ್ಟು ಎಷ್ಟು ಲೀಟರ್ ಹಾಲು ಸಂಗ್ರಹಿಸಿತು? ಅಂದ್ರೆ ಒಂದನೇ ವಾರ ಎಷ್ಟು ಗಳಿಸುತ್ತದೋ ಎಷ್ಟು ಸಂಗ್ರಹಿಸುತ್ತದೆ? 15,209 ಲೀಟರ್ಗಳನ್ನ ಸಂಗ್ರಹಿಸುತ್ತದೆ. ಅದೇ ರೀತಿ ಎರಡನೇ ವಾರದಲ್ಲಿ ಎಷ್ಟು ಹಾಲು ಸಂಗ್ರಹಿಸಲ್ಪಟ್ಟಿತು? 16,826. ಅವ್ರೇನ್ ಕೇಳಿದಾರೆ ಅಂದ್ರೆ ಒಟ್ಟು ಸಂಗ್ರಹಿಸಲಾದ ಹಾಲನ್ನು ಕಂಡುಹಿಡಿಯಿರಿ. ಅಂದ್ರೆ ಇವುಗಳನ್ನ ಸಂಕಲನ ಮಾಡುವುದಿಲ್ಲ. ಆಯ್ತಾ. 9 6 ಎಷ್ಟು? 15. 15 ಅಂದ್ರೆ ಇಲ್ಲಿ 1, ಇಲ್ಲಿ 5. 5 ದಶಕ, ಒಂದು ದಶಕ ತಗೊಂಡು 5 ಕೆಳಗಡೆ ಬರ್ಕೊಳ್ಬೇಕು. 0 2 ಕೂಡಿಸಿದರೆ 2. 2ರಲ್ಲಿ 1 ಕೂಡಿಸಿದ್ರೆ ಎಷ್ಟು? 3 ಆಗುತ್ತೆ. ಅದಾದ್ಮೇಲೆ 8 2 ಎಷ್ಟು? 10. 0 ಇಲ್ಲಿ ಬರೆಯಿರಿ, ಒಂದು ದಶಕ ತಗೊಳ್ಳಿ. ಆಯ್ತಾ. 5 6 ಎಷ್ಟು? 11. 11ರಲ್ಲಿ 1 ಕೂಡಿ ಎಷ್ಟಾಯ್ತು? 12. ಇದು ಒಂದು ದಶಕ ತಗೊಳ್ಳಿ. ಓಕೆ. ಅದಾದ್ಮೇಲೆ 1ರಲ್ಲಿ 1 ಕೂಡಿಸಿದ್ರೆ ಎಷ್ಟು? 2. 2ರಲ್ಲಿ ಮತ್ತೊಂದು ಕೂಡಿಸಿ ಎಷ್ಟು? 3. ಸೊ ಅವರು ಸಂಗ್ರಹಿಸಲಾದ ಹಾಲಿನ ಸಹಕಾರಿ ಸಂಘವು ರೈತರಿಂದ 32,035 ಲೀಟರ್ ಹಾಲುಗಳನ್ನು ಸಂಗ್ರಹಿಸುತ್ತದೆ. ಲೀಟರ್. ಓಕೆ. ಎಷ್ಟಾಯ್ತಿದು? 32,035 ಲೀಟರ್ ಹಾಲುಗಳನ್ನು ಸಂಗ್ರಹಿಸಲಾಯಿತು. ಆಯ್ತಾ. ಇದು ಮುಗೀತು. ಇನ್ನು ಮುಂದಿನ ಇದನ್ನ ನೋಡೋಣ. ಮುಂದಿನ ಉದಾಹರಣೆ ಮುಂದಿನ ಅಭ್ಯಾಸ. ಮೂರನೆಯದು. ಎಲ್ಲರೂ ಕ್ರಿಕೆಟ್ ನೋಡ್ತೀರೇನಲ್ಪ? ಇದು ಮೂರನೇದು ಕ್ರಿಕೆಟ್ ಮೇಲಿದೆ ನೋಡಿ. ಭಾರತೀಯ ಕ್ರಿಕೆಟ್ ಕ್ರೀಡಾಪಟು ಟೆಸ್ಟ್ ಪಂದ್ಯಗಳಲ್ಲಿ ಒಬ್ಬನೊಬ್ಬನು ಟೆಸ್ಟ್ ಪಂದ್ಯಗಳಲ್ಲಿ ಎಷ್ಟು ರನ್ ಗಳಿಸುತ್ತಾನೆ? 14,025 ರನ್ಗಳನ್ನು ಹಾಗೂ ಒಂದು ದಿನದ ಪಂದ್ಯದಲ್ಲಿ 15,759 ರನ್ಗಳನ್ನು ಗಳಿಸಿದ್ದಾನೆ. ಅವನು ಗಳಿಸಿದ ಒಟ್ಟು ರನ್ಗಳನ್ನು ಕಂಡುಹಿಡಿಯಿರಿ. ಏನ್ ಮಾಡ್ತಾನಪ್ಪ ಅಂತಂದ್ರ, ಒಬ್ಬ ಆಟಗಾರನ ಇರ್ತಾನ. ಅವನೇನ್ ಮಾಡ್ತಾನಂದ್ರ ಟೆಸ್ಟ್ ಪಂದ್ಯದಲ್ಲಿ ಎಷ್ಟು ಗಳಿಸಿರ್ತಾನ? ಅವನು
ಟೆಸ್ಟ್ ಪಂದ್ಯದಲ್ಲಿ ಗಳಿಸಿದ ರನ್ಗಳು 14,025. ಕರೆಕ್ಟಾ? ಎರಡನೇದು ಈ ಒಂದು ದಿನದ ಪಂದ್ಯ ಅಂದ್ರೆ ಏಕದಿನ, ಒಂದು ದಿನದ ಪಂದ್ಯದಲ್ಲಿ ಅವನು ಎಷ್ಟು ಗಳಿಸಿರ್ತಾನೆ? 15,759 ರನ್ಗಳನ್ನ ಗಳಿಸಿರುತ್ತಾನೆ. ಸೊ ಇವುಗಳನ್ನ ಕೂಡಿಸಿದರೆ ಅವನು ಗಳಿಸಿದ ಒಟ್ಟು ರನ್ಗಳನ್ನು ಕಂಡು ಹಿಡಿಯಬಹುದು. ಅವರು ಅದನ್ನೇ ಕೇಳಿದ್ದಾರೆ, ಅವನು ಗಳಿಸಿದ ಒಟ್ಟು ರನ್ಗಳನ್ನು ಕಂಡು ಹಿಡಿಯಿರಿ. ಇವುಗಳನ್ನು ಎರಡು ಸಂಕಲನ ಮಾಡಿದರೆ ಮುಗೀತು. 9 5 ಎಷ್ಟು? 14. ಒಂದು ದಶಕ ತಗೊಳ್ಳಿ, 4 ಕೆಳಗಡೆ ಬರ್ಕೊಳ್ಳಿ. ಎರಡರಲ್ಲಿ 5 ಕೂಡಿಸಿದ್ರೆ ಎಷ್ಟು? 7. 7ರಲ್ಲಿ 1 ಕೂಡಿಸಿದ್ರೆ 8. 0ಯಲ್ಲಿ 7 ಕೂಡಿಸಿದ್ರೆ ಸೇಮ್ ಬರುತ್ತೆ 7. 4ರಲ್ಲಿ 5 ಕೂಡಿಸಿದ್ರೆ 9. 1ರಲ್ಲಿ 1 ಕೂಡಿಸಿದ್ರೆ 2. ಸೊ ಆ ಕ್ರಿಕೆಟ್ ಪ್ಲೇಯರ್ ಅಥವಾ ಭಾರತೀಯ ಕ್ರೀಡಾಪಟು ಗಳಿಸಿದ ಒಟ್ಟು ರನ್ಗಳ ಸಂಖ್ಯೆ 29,784 ಆಗಿರುತ್ತದೆ. ಆಯ್ತಾ? ಸೊ ಇದು 3ನೆಯ ಅಭ್ಯಾಸ. ಸೊ ಇನ್ನು 4ನೇ ಅಭ್ಯಾಸ ನೋಡೋಣ. 4ನೇ ಅಭ್ಯಾಸ ಏನಿದೆ? ನಗರದ ಸಾರ್ವಜನಿಕ ಗ್ರಂಥಾಲಯದಲ್ಲಿ 17,943 ಕನ್ನಡ ಭಾಷೆಯ ಪುಸ್ತಕಗಳು ನಗರ ಸಾರ್ವಜನಿಕ ಗ್ರಂಥಾಲಯದಲ್ಲಿ 17,943 ಕನ್ನಡ ಭಾಷೆಯ ಪುಸ್ತಕಗಳು, 14,635 ಹಿಂದಿ ಭಾಷೆಯ ಪುಸ್ತಕಗಳು ಮತ್ತು 10,284 ಆಂಗ್ಲ ಭಾಷೆಯ ಪುಸ್ತಕಗಳು ಇವೆ. ಎಲ್ಲ ಭಾಷೆಗಳ ಒಟ್ಟು ಪುಸ್ತಕಗಳು ಎಷ್ಟು? ಇನ್ನು ನೋಡೋಣ. ಒಂದು ಸಾರ್ವಜನಿಕ ಅಂದ್ರೆ ಊರಾಗ ಒಂದು ಇದಿರ್ತೈತಿ ಗ್ರಂಥಾಲಯ. ಸೊ ಅದರಲ್ಲಿ ಕನ್ನಡ ಭಾಷೆಯ ಪುಸ್ತಕಗಳು ಎಷ್ಟಿವೆ? ಒಂದನೇದು ಎಷ್ಟೈತಿ? ಕನ್ನಡ ಭಾಷೆಯ ಪುಸ್ತಕಗಳು ಎಷ್ಟಿವೆ? 17,943. ಆಯ್ತಾ? ಅದಾದ್ಮೇಲೆ ಎರಡನೇದು ಎಷ್ಟಿದೆ? ಹಿಂದಿ ಭಾಷೆಯ ಪುಸ್ತಕಗಳು ಎಷ್ಟಿವೆ? 2. ಹಿಂದಿ ಭಾಷೆಯ ಪುಸ್ತಕಗಳು ಎಷ್ಟಿವೆ? 14,635 ಇವೆ. ಆಯ್ತಾ? ಇನ್ನು ಮೂರನೇದು ಎಷ್ಟಿದೆ? ಮೂರನೇದು ಆಂಗ್ಲ ಭಾಷೆಯ ಪುಸ್ತಕಗಳು ಎಷ್ಟಿವೆ? 10,284 ಇವೆ. ಇವುಗಳನ್ನ ಕೂಡಿಸಿದರೆ ನಮಗೆ ನಗರ ಸಾರ್ವಜನಿಕ ಗ್ರಂಥಾಲಯದಲ್ಲಿನ ಒಟ್ಟು ಪುಸ್ತಕಗಳು ಬೆಲೆ ಸಿಗುತ್ತದೆ. ಇನ್ನು ಇವುಗಳನ್ನ ಕೂಡಿಸಬೇಕು. ಆಯ್ತಾ? ಸೊ ಮೊದಲು ಬಿಡಿ ಭಾಗದಿಂದ ಶುರು ಮಾಡೋಣ. ಎಲ್ಲ ಬಿಡಿ ಭಾಗಗಳನ್ನ ಕೂಡೋಣ. 5 3 ಎಷ್ಟು? 8. 8ರಲ್ಲಿ 4 ಕೂಡಿಸಿದ್ರೆ 12. 12 ಅಂದ್ರೆ 2 ಇಲ್ಲಿ ಬರ್ಕೊಳ್ಳಿ, 1 ದಶಕ ತಗೊಳ್ಳಿ. 4 3 ಎಷ್ಟು? 7. 7ಕ್ಕೆ 8 ಕೂಡಿಸಿದ್ರೆ ಎಷ್ಟು? 15 ಆಯ್ತು. 15ರಲ್ಲಿ ಈ ದಶಕವನ್ನು ಕೂಡಿಸ್ಬೇಕಲ್ವಾ? 16. ಸೊ 1 ದಶಕ ತಗೊಳ್ಳಿ. 9 6 ಎಷ್ಟು? 15. 15ಕ್ಕೆ 2 ಕೂಡಿಸಿದ್ರೆ ಎಷ್ಟಾಯ್ತು? 17. 17ಕ್ಕೆ ಮತ್ತು ಈ ದಶಕವನ್ನು ಕೂಡಿಸಿದ್ರೆ ಎಷ್ಟಾಯ್ತು? 18. 9 6 15. 15ರಲ್ಲಿ 2 ಕೂಡಿಸಿದ್ರೆ 17. ಮತ್ತೆ 17ರಲ್ಲಿ ಈ ದಶಕವೊಂದನ್ನ ಕೂಡಿಸಿದ್ರೆ ಎಷ್ಟಾಯ್ತು? 18 ಆಗುತ್ತೆ. ಆಯ್ತಾ? ಸೊ ಇನ್ನು 7ರಲ್ಲಿ 4 ಕೂಡಿಸಿದ್ರೆ ಎಷ್ಟಾಯ್ತು? 11 ಆಯ್ತು. 11ರಲ್ಲಿ 0 ಕೂಡಿಸಿದ್ರೆ 11 ಉಳಿಯುತ್ತೆ. 11ರಲ್ಲಿ ಈ ದಶಕವೊಂದನ್ನ ಕೂಡಿಸಿ ಎಷ್ಟಾಯ್ತು? 12 ಆಗುತ್ತೆ. ಆಯ್ತಾ? 12. ಅದಾದ್ಮೇಲೆ ಇವುಗಳನ್ನೆಲ್ಲ 10,000 ಸ್ಥಾನಗಳಲ್ಲಿ ಇಲ್ಲ. 1 2 3 4. ಸೊ 4 ಅಂದ್ರೆ 4 ಸರಿ ಒಂದಿವೆ, ಅವುಗಳನ್ನ ಕೂಡಿಸಿಬಿಡಿ. ಎಷ್ಟಾಯ್ತು? 42,862 ಒಟ್ಟು ಪುಸ್ತಕಗಳಿವೆ. ಆಯ್ತಾ? ಇದು 4ನೇ ಉದಾಹರಣೆಯ ಉತ್ತರವಾಗಿರುತ್ತದೆ. ಅದೇ ರೀತಿ ನಾವು ಮುಂದಿನ ಒಂದು ಇದು ನೋಡೋಣ. 5ನೇದು ಕೊನೆಗೆ, ವಿಧಾನಸಭೆಯ ಚುನಾವಣೆಯಲ್ಲಿ ಮೂವರು ಅಭ್ಯರ್ಥಿಗಳು ಕ್ರಮವಾಗಿ 32,135, 29,048 ಮತ್ತು 4,951 ಮತಗಳನ್ನು ಪಡೆದರು. ಚುನಾವಣೆಯಲ್ಲಿ ನಡೆದ ಒಟ್ಟು ಮತದಾನ ಎಷ್ಟು? ಏನ್ ಮಾಡ್ತಾರೆ ಅಂದ್ರೆ
3 ಜನ ಅಭ್ಯರ್ಥಿಗಳು ಇರ್ತಾರೆ. 3 ಜನ ಅಭ್ಯರ್ಥಿಗಳು ಅವರು ಮತಗಳನ್ನ ಪಡೆದುಕೊಳ್ಳುತ್ತಾರೆ. 1ನೆಯ ಅಭ್ಯರ್ಥಿ ಎಷ್ಟು ಪಡೆದುಕೊಳ್ಳುತ್ತಾನಂತಂದ್ರೆ 32,135 ಮತಗಳನ್ನ ಪಡ್ಕೊಳ್ತಾನೆ. ಅದೇ ರೀತಿ 2ನೇ ಅಭ್ಯರ್ಥಿ 29,048 ಮತಗಳನ್ನ ಪಡೆದುಕೊಳ್ಳುತ್ತಾನೆ. 3ನೇ ಅಭ್ಯರ್ಥಿ 4,951 ಮತಗಳನ್ನ ಪಡೆದುಕೊಳ್ಳುತ್ತಾನೆ. ಅದೇ ರೀತಿ ಅವ್ರೇನ್ ಕೇಳಿದ್ದಾರೆ, ಎಲ್ಲ ಚುನಾವಣೆಯಲ್ಲಿ ನಡೆದ ಒಟ್ಟು ಮತದಾನ ಎಷ್ಟು? ಈ ಎಲ್ಲ ಜನ ಸೇರಿ ಇವರಿಗೆ 3 ಅಭ್ಯರ್ಥಿಗಳಿಗೆ ಹಾಕಿದ ಓಟುಗಳ ಸಂಖ್ಯೆ ಇದು. ಅವ್ರೇನ್ ಕೇಳಿದ್ದಾರೆ, ಚುನಾವಣೆಯಲ್ಲಿ ನಡೆದ ಒಟ್ಟು ಮತದಾನ ಎಷ್ಟು? ಸೊ ಇವುಗಳನ್ನೆಲ್ಲ ಕೂಡಿದರೆ ಸೊ ನಿಮಗೆ ಚುನಾವಣೆಯಲ್ಲಿ ನಡೆದ ಒಟ್ಟು ಮತದಾನ ಸಂಖ್ಯೆಯು ಸಿಗುತ್ತದೆ. ಅದೇ ರೀತಿ ಇವುಗಳನ್ನ 3 ಕೂಡಿಸಬೇಕಷ್ಟೇ. ಸೊ 3 ಕೂಡಿಸಬೇಕಾದ್ರೆ ಪ್ಲಸ್ ಹಾಕಿ ಮುಗೀತಷ್ಟೇ. 5 8 ಎಷ್ಟಾಗುತ್ತೆ? 13. 13ರಲ್ಲಿ 1 ಕೂಡಿಸಿದ್ರೆ 14 ಆಗುತ್ತಲ್ವಾ? ಒಂದೇ ಸೆಕೆಂಡ್. ಓಕೆ, 5 8 5ರಲ್ಲಿ 8 ಕೂಡಿಸಿದ್ರೆ ಎಷ್ಟಾಗುತ್ತೆ? 13. ಕರೆಕ್ಟಾ? 13ಗೆ 1 ಕೂಡಿಸಿದ್ರೆ 14 ಆಗುತ್ತೆ. 4 ಕೆಳಗಡೆ ಬರೀರಿ, 1 ದಶಕ ತಗೊಳ್ಳಿ. ಆಯ್ತಾ? 3 4 ಎಷ್ಟು? 7. 7ರಲ್ಲಿ 5 ಕೂಡಿಸಿದ್ರೆ ಎಷ್ಟಾಯ್ತು? 12. 12ಕ್ಕೆ ಈ ದಶಕವನ್ನು ಕೂಡಿಸಿ ಎಷ್ಟಾಯ್ತು? 13 ಆಯ್ತು. ಆಯ್ತಾ? 1ರಲ್ಲಿ 0 ಕೂಡಿದ್ರೆ 1. ಈ 1ರಲ್ಲಿ 9 ಕೂಡಿದ್ರೆ 10. 10ರಲ್ಲಿ ಮತ್ತೆ 1 ಕೂಡಿಸಿದ್ರೆ ಎಷ್ಟಾಯ್ತು? 11. 1 ಕೆಳಗಡೆ, 1 ದಶಕದಲ್ಲಿ. ಆಯ್ತಾ? ಅದಾದ್ಮೇಲೆ 2ರಲ್ಲಿ 9 ಕೂಡಿಸಿದ್ರೆ ಎಷ್ಟಾಯ್ತು? 11. 11ಕ್ಕೆ ಮತ್ತೆ 4 ಕೂಡಿಸಿದಾಗ 15. 15ರಲ್ಲಿ 1 ಕೂಡಿಸಿದ್ರೆ 16. 3ರಲ್ಲಿ 2 ಕೂಡಿಸಿದ್ರೆ 5. 5ರಲ್ಲಿ 1 ಕೂಡಿಸಿದ್ರೆ 6. 66,000. ಇದು ಕೊನೆಯ ಉತ್ತರ ಎಷ್ಟಾಗಿರುತ್ತಪ್ಪ ಅಂತಂದ್ರೆ 66,134 ಆಗಿರುತ್ತದೆ. ಇನ್ನೊಮ್ಮೆ ನೋಡೋಣ. 5 8 13. 13ರಲ್ಲಿ 1 ಕೂಡಿದ್ರೆ 14. 4 ಇಲ್ಲಿಟ್ರೆ 1 ಇಲ್ಲಿಟ್ರೆ 3 4 7. 7ಕ್ಕೆ 5 ಕೂಡಿಸಿದ್ರೆ 12. 12ಕ್ಕೆ 1 ಕೂಡಿಸಿದ್ರೆ 13. 1 ಇಲ್ಲಿ ಹೋಯ್ತು, 3 ಇಲ್ಲಿ ಉಳಿತು. 9 1 10. 10ಕ್ಕೆ 1 ಕೂಡಿಸಿದ್ರೆ 11. 1 ಇಲ್ಲಿ ಉಳಿತು, 1 ದಶಕಕ್ಕೆ ಹೋಯ್ತು. 9 1 2 ಎಷ್ಟಾಯ್ತು? 9 2 10 11 ಆಯ್ತು. 11ಕ್ಕೆ 4 ಕೂಡಿಸಿದ್ರೆ 15 ಆಯ್ತು. 15ಕ್ಕೆ 1 ಕೂಡಿಸಿದ್ರೆ 16 ಆಯ್ತು. 1 ದಶಕಕ್ಕೆ ಹೋಯ್ತು. 3 2 5. 5ಕ್ಕೆ 1 ಕೂಡಿಸಿದ್ರೆ 6. ಓಕೆ, ಸೊ ಇದು 66,134. ಸೊ ಇಲ್ಲಿಗೆ ಅಧ್ಯಾಯ 2 ಮುಗಿಯಿತು. ಇನ್ನು ಬರೋದು ಅಧ್ಯಾಯ 3 ಬರುತ್ತೆ. ಸೊ ಅಧ್ಯಾಯ 2 ಎಲ್ಲ ಉತ್ತರಗಳನ್ನು ನಾನು ಬಿಡಿಸಿಕೊಟ್ಟಿದ್ದೇನೆ. ಸೊ ಇದೇ ರೀತಿ ನೀವು ಇನ್ನೂ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಇನ್ನು ಮುಂದಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಅನ್ನ ಆನ್ ಮಾಡಿಕೊಳ್ಳಿ ಹಾಗೂ ಬೆಲ್ ಬಟನ್ ಅನ್ನ ಒತ್ತಿರಿ. ಥ್ಯಾಂಕ್ ಯು.